ಸಂಬಂಧಗಳನ್ನ ಹಾಳು ಮಾಡೋ ಪ್ರಯತ್ನ ನೀವು ಮಾಡ್ಬಿಡಿ. ಯಾವ ಸ್ಯಾರಿ ನಿಂಗೆ ತುಂಬಾ ಇಷ್ಟ ಆಯ್ತು ಅಮ್ಮ? ಇದು ನಂಗೆ ಗೊತ್ತು ನಿಂಗೆ ರೆಡ್ ಇಷ್ಟ ಆಗೇ ಆಗುತ್ತೆ ಅಂತ. ನಾವು ನೋಡ್ತೀವಿ. ರಮ್ಯ ಯಾಕೆ ಪಾತ್ರ ಚಿಕ್ಕದಾಯ್ತಾ? ಪಾತ್ರ ಚಿಕ್ಕದಾಯ್ತು. ಚಿತ್ರಾನ್ನ ಅಂತೂ ಫುಲ್ ಮಸ್ತಾಗೈತೆ, ಪಾಯಸನೂ ಫುಲ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗೈತೆ. ಇವತ್ತು ತಿಂಡಿ ಅಂತೂ ಮಸ್ತು. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಇವತ್ತು ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ನೋಡಿ, ನವೀನ್ ಅವರು ಫ್ರೆಶ್ ಅಪ್ ಆಗಿಬಿಟ್ಟಿದ್ದಾರೆ. ಇವತ್ತು ಪೂಜೆ ಎಲ್ಲ ಮುಗಿಸಿದ್ವಿ. ನೋಡಿ ಇನ್ನೊಂದು ಚಿಕ್ಕದು ಹಚ್ಚಿ ಅಲ್ಲೊಂದಿದೆ. ಸಾಕು. ಇಲ್ಲ ಇರಲಿ, ಒಂದು ತೆಗಿರಿ. ಇವ್ರಿಗೆ ಹೇಳಿ ಅಡುಗೆ ಮಾಡಿಸೋಷ್ಟರಲ್ಲಿ ಅದಕ್ಕೆ ಸಾಕಾಗ್ಬಿಡುತ್ತೆ. ಆಯಿತಾ, ಫ್ರೆಶ್ ಅಪ್ ಎಲ್ಲ ಆಗಿ ಪೂಜೆ ಎಲ್ಲ ಮುಗಿಸಿದ್ವಿ. ಪೂಜೆ ಮುಗಿಸ್ಬಿಟ್ಟು ಈಗ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಬಂದು ಇವತ್ತು ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು. ನಂಗೆ ಸೀರಿಯಸ್ಲಿ ಚಿತ್ರಾನ್ನ ಇಷ್ಟ ಇಲ್ಲ, ಆಯಿತಾ. ನವೀನ್ಗೆ ಸಿಕ್ಕಾಪಟ್ಟೆ ಇಷ್ಟ ಚಿತ್ರಾನ್ನ ಅಂದರೆ. ಅದ್ರ ಜೊತೆಗೆ ಈಸಿಯಾಗಿ ಆಗುತ್ತೆ ಅದೊಂದು. ಇವಾಗ ಅಂದ್ರೆ ಅವ್ರ ಅಮ್ಮ ಮಾಡ್ತಾ ಇದ್ರಲ್ಲ, ಅವಾಗ ಚಿತ್ರಾನ್ನ ತುಂಬಾ ಇಷ್ಟ ಆಗ್ತಿತ್ತಂತೆ. ಇವಾಗ ಇಷ್ಟ ಆಗಲ್ವಾ? 2-3 ದಿನ ಆದ್ರೂ ನಾನು ತಗೊಂಡು ಹೋಗ್ತಾ ಇದ್ದೆ ಸ್ಕೂಲ್ಗೆ, ಬೇಜಾರೇ ಮಾಡ್ತಾ ಇರ್ಲಿಲ್ಲ. ಕೇಳಿ ಮಾಡಿಸ್ಕೊಂತ ಇದ್ದೆ. ಇವಾಗ ಆತರ ಇರಲ್ಲ ಅಂತನೋ ಅಥವಾ ಏನೋ ಗೊತ್ತಿಲ್ಲಪ್ಪ. ಮನುಷ್ಯ ವಯಸ್ಸೈತ ಟೇಸ್ಟ್ ಚೇಂಜ್ ಆಗುತ್ತೋ ಏನೋ. ಹೌದು, ನಾವು ಚಿಕ್ಕವ್ರು ಇದ್ದಾಗ ಪುಳಿಯೋಗರೆ ಅಂದ್ರೆ ಎಷ್ಟು ಇಷ್ಟ ಆಗ್ತಿತ್ತು ಗೊತ್ತಾ. ಇವಾಗ ಪುಳಿಯೋಗರೆ ಅಂದ್ರೆ ಆ ಥರದ್ದೆಲ್ಲ ಇಷ್ಟ ಆಗಲ್ಲ. ಈಗೇನಿದ್ರು ನಾನ್ ವೆಜ್ ಸ್ಪೈಸಿ ಆಗಿರೋದು ಈ ಥರದ್ದು ಇಷ್ಟ ಆಗೋದು. ನಂಗಂತೂ ಬ್ರೇಕ್ಫಾಸ್ಟ್ ಮಾಡ್ಬೇಕಾದ್ರೆ ಏನಪ್ಪಾ ಮಾಡ್ಲಾ ಅನ್ಸುತ್ತೆ. ಏನ್ ಮಾಡಿದ್ರು ಇಷ್ಟ ಆಗಲ್ಲ. ಏನಾದ್ರು ಮಾಡ್ಲೇಬೇಕಲ್ಲ. ಅದಕ್ಕೆ ನನಗೆ ಇಷ್ಟ ಆಗದಿದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ನವೀನ್ ಅವ್ರಿಗೆ ಚಿತ್ರಾನ್ನ ಸ್ವಲ್ಪ ಇಷ್ಟ ಆಗುತ್ತೆ. ಅವರು ವೇಸ್ಟ್ ಮಾಡ್ದಂಗೆ ತಿಂತಾರೆ. ಅದಕ್ಕೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇನ್ನು ಸಮ್ಮರ್ ಶುರು ಆಗ್ತಿದೆ, ಮೊಸರನ್ನ ಇದನ್ನು ಎಲ್ಲ ಮಾಡ್ಕೊಬೋದು. ಲಂಚ್ ಬಾಕ್ಸ್ಗೆಲ್ಲ ಚೆನ್ನಾಗಿರುತ್ತೆ. ಬೆಳಕು ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಅದ್ರ ಜೊತೆಗೆ ಇವತ್ತು ಹೆಸರುಬೇಳೆ ಪಾಯಸ ಮಾಡೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಅದು ಕಲಶಕ್ಕೆ ಕಾಯಿ ಇಟ್ಟಿದ್ವಲ್ಲ, ಅದು ಪೂಜೆ ಮಾಡಿಸಿದಾಗ ಅದನ್ನ ಟೈಮೇ ಬಂದಿರಲಿಲ್ಲ. ಏನಾದರೂ ಸ್ವೀಟ್ ಮಾಡಿ ಅಂತ ಹೇಳಿದ್ರು, ಟೈಮೇ ಆಗಿರಲಿಲ್ಲ. ಇಲ್ಲ ಕಣ್ರಿ, ಎಷ್ಟು ಸಲ ಹೇಳಿರ್ತೀನಿ ಯಾವುದಕ್ಕೆ ಹೆಂಗೆ ಹಚ್ಬೇಕು ಅಂತ. ಪ್ರತಿ ಸಲ ಮರ್ತ್ಕೊಂಡಿರ್ತಾರೆ. ಸೊ ಈಗ ಅದು ಪಾಯಸನೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೆಸರುಬೇಳೆ ಪಾಯಸ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಮತ್ತು ಈಗ ಸಮ್ಮರ್ ಶುರು ಆಗ್ತಾ ಇದೆ ಅಲ್ವಾ, ದೇಹಕ್ಕಂತೂ ತುಂಬಾ ತಂಪು. ರಾತ್ರಿ ಟೈಮು ನಿದ್ರೆ ಬರ್ತಿಲ್ಲ ಅಂದಾಗ್ಲೂ ಅಷ್ಟೇ ಈ ಹೆಸರುಬೇಳೆ ಪಾಯಸ ಕುಡಿದ್ಬಿಟ್ಟು ಮಲ್ಕೊಂಡ್ರೆ ಚೆನ್ನಾಗಿ ನಿದ್ರೆ ಬರುತ್ತೆ. ಮತ್ತು ದೇಹಕ್ಕೂ ಕೂಡ ತುಂಬ ತಂಪು ಈ ಮಧ್ಯಾಹ್ನ ಟೈಮು ಬಿಸಿಲಲ್ಲಿ. ಸೊ ಲಂಚ್ ಬಾಕ್ಸ್ ತೊಗೊಂಡೋದಾಗ ಬರೀ ತೊಗೊಂಡೋಗಿರೋ ಟಿಫನ್ ತಿನ್ನಬೇಕು ಅಂತಲೇ ಬೋರ್ ಆಗ್ತಿರುತ್ತೆ. ಜೊತೆಗೆ ಈ ಥರ ಏನಾದರೂ ಸೈಡ್ ಸ್ವೀಟ್ಸು ಅಥವಾ ಒಂದು ಪಲ್ಯ ಥರನೋ ಏನಾದರೂ ಇದ್ದರೆ ಚೆನ್ನಾಗಿರುತ್ತಲ್ವ. ಸೊ ಹಾಗಾಗಿ ಇವತ್ತು ಹೆಂಗಿದ್ರು ತೆಂಗಿನಕಾಯಿ ಅದು ಮಾಡಬೇಕಲ್ಲ, ಸ್ವೀಟ್ ಮಾಡಬೇಕಲ್ಲ, ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನವೀನ್ ಅವ್ರು ಚಿತ್ರಾನ್ನ ಮಾಡ್ತಾರೆ, ನಾನು ಹೆಸರು ಬೇಳೆ ಪಾಯಸ ಮಾಡ್ತೀನಿ. ನಾನು ಪಾಯಸ ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಬನ್ನಿ. ಫ್ರೆಂಡ್ಸ್, ಈಗ ನಾನು ಈ ಒಂದು ಬೌಲಲ್ಲಿ ಒಂದು ಬೌಲ್ ಫುಲ್ ಹೆಸರು ಬೇಳೆನ ತೊಗೊಂಡಿದ್ದೀನಿ. ಸೊ ಹೆಸರು ಬೇಳೆ ಪಾಯಸ ತಿನ್ನೋದ್ರಿಂದ ತುಂಬಾ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಈ ಗ್ಯಾಪಲ್ಲಿ ನವೀನ್ ಅವರು ಚಿತ್ರಾನ್ನ ಮಾಡೋದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಕಟ್ ಮಾಡಿಕೊಡ್ತಾ ಇದ್ದಾರೆ. ಅಷ್ಟರಲ್ಲಿ ನಾನು ಇಬ್ಬರು ಅಂದ್ಕೊಂಡಿದ್ವಿ, ನೀವು ಚಿತ್ರಾನ್ನ ಮಾಡಿಬಿಡಿ, ನಾನು ಪಾಯಸ ಮಾಡ್ತೀನಿ ಅಂತ. ಈಗ ಏನು ಹೆಸರು ಬೇಳೆ ಏನಿದೆ ಅದನ್ನು ನೀಟಾಗಿ ತೊಳೆದು ಈಗ ಅದನ್ನು ಒಂದು ಕುಕ್ಕರಿಗೆ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಫ್ರೈ ಮಾಡ್ಕೊಬಾರ್ದು, ಸ್ವಲ್ಪ ಕಲರ್ ಚೇಂಜ್ ಆಗೋಕ್ಕೆ ಬರುತ್ತಲ್ಲ ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಒಂದು ಬೌಲಲ್ಲಿ ನಾನು ಹೆಸರು ಬೇಳೆ ತೊಗೊಂಡಿದ್ದೆ ಅಲ್ವಾ, ಅದೇ ಬೌಲಲ್ಲಿ 4ರಷ್ಟು ನೀರನ್ನು ಆ್ಯಡ್ ಮಾಡಿ ಇದನ್ನು ಒಂದು 4 ವಿಷಲ್ ಆದರೂ ಹಾಕಿಸ್ಕೊಬೇಕು. ಸೊ ಅದು ವಿಷಲ್ ಕುಕ್ಕರ್ ಮುಚ್ಚಳ ಮುಚ್ಚಿಟ್ಟು ವಿಷಲ್ ಬರೋದಕ್ಕಿಟ್ಟಿದ್ದೀನಿ. ಸೊ ಈಗ ಏನು ಚಿತ್ರಾನ್ನಕ್ಕೆ ಹುಳಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಹುಳಿ ಮಾಡೋದಕ್ಕೆ ಅಂತ ಒಗ್ಗರಣೆಗೆ ಹಾಕ್ತಾಯಿದ್ದೀವಿ. ಸೊ ಅವರು ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿದ್ರು. ಅದಾದಮೇಲೆ ಕಡಲೆ ಬೀಜ. ಸೊ ಈಗ ನಾನು ಇನ್ನು ಮಿಕ್ಕಿದ ಕೆಲಸ ಮಾಡ್ತಾಯಿದ್ದೀನಿ. ನಾವು ಆ ಕೆಲಸ ಈ ಕೆಲಸ ಅಂತಲ್ಲ, ಅಡುಗೆ ಮನೇಲಿ ಅವ್ರು ಇನ್ನೊಂದೇನೋ ಮಾಡ್ತಾಯಿದ್ರೆ ನಾನು ಇನ್ನೊಂದೇನೋ ಮಾಡ್ತಿರ್ತೀನಿ. ಬಟ್ ಒಟ್ನಲ್ಲಿ ಕಿಚನಲ್ಲಿ ನಾನು ಏನಾದರೂ ಮಾಡಬೇಕಾದ್ರೆ ನವೀನ್ ಅವ್ರ ಕಂಪ್ನಿಗಿದ್ರೆ ನನಗೆ ಕೆಲಸ ಮಾಡಿದ್ದೇ ಗೊತ್ತಾಗಲ್ಲ. ಸೊ ಅದು ವಿಷಲ್ ಬರೋಷ್ಟರಲ್ಲಿ ನೆಕ್ಸ್ಟ್ ಏನು ಮಾಡ್ಕೋತಾ ಇದ್ದೀನಿ ಅಂದರೆ, ಇದೇ ಬೌಲಲ್ಲಿ ಒಂದು ಬೌಲು ನಾನೇನು ಹೆಸರು ಬೇಳೆ ತೊಗೊಂಡಿದ್ನೋ ಅದೇ ಬೌಲಲ್ಲಿ ಒಂದು ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ.
ಸೊ ಈ ಬೆಲ್ಲನ ಪಾಕ ಥರ ಎಲ್ಲ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ಸೊ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಬಿಟ್ಟು ಬೆಲ್ಲನ ಕರಗೋದಕ್ಕೆ ಇಟ್ಬಿಟ್ರೆ ಬೆಲ್ಲ ಚೆನ್ನಾಗಿ ಕರಗ್ತಾ ಇರುತ್ತೆ. ಸೊ ಈಗ ನೋಡಿ ಇದು ವಿಷಲ್ ಬಂದು ಹೆಸರು ಬೇಳೆ ಚೆನ್ನಾಗಿ ಬೆಂದಿದೆ. ಇದನ್ನು ಸ್ವಲ್ಪ ಸ್ಮ್ಯಾಶ್ ಆಗೋ ಥರ ಸ್ಮ್ಯಾಶ್ ಮಾಡಿಕೊಂಡು ನೆಕ್ಸ್ಟ್ ಈಗ ನಾವು ಬೆಲ್ಲದ್ದು ಏನು ಕರಗಿಸಿದೀವಲ್ಲ ಅದನ್ನು ಇದಕ್ಕೆ ಹಾಕೊಬೇಕಾಗುತ್ತೆ. ಸೊ ಇದಕ್ಕೆ ನೋಡಿ ಇದಕ್ಕೆ ಹಾಕ್ಕೊಂಡಿದ್ದೀನಿ, ಇದು ಫುಲ್ ಆಗಿಬಿಟ್ಟು. ಸೊ ಇದಾದಮೇಲೆ ಇದಕ್ಕೆ ತೆಂಗಿನ ತುರಿ ಹಾಕ್ಕೊಬೇಕು. ಕೊಬ್ಬರಿ ತುರಿ ಆದರೂ ಹಾಕ್ಕೋಬೋದು ಅಥವಾ ಹಸಿ ತೆಂಗಿನ ತುರಿ ಆದರೂ ಹಾಕ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಾನು ದೇವ್ರದ್ದು ಕಲಶದ ಕಾಯಿನ ಹೇಗಿದ್ರೂ ಸ್ವೀಟ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಹಸಿ ತೆಂಗಿನಕಾಯಿನೇ ಹಾಕ್ತಾಯಿದ್ದೀನಿ. ಕಾಯಿ ಹಾಕಿದಷ್ಟು ಪಾಯಸದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ ಸ್ವಲ್ಪ ಹಾಲು, ಒಂದು ಅರ್ಧ ಗ್ಲಾಸಷ್ಟು ಹಾಲು, ಮಾಮೂಲಿ ಹಾಲು ಏನಿರುತ್ತೆ ಆ ಹಾಲನ್ನು ಸೇರಿಸಿದ್ರೆ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಆ್ಯಂಡ್ ತುಂಬ ಏನಾದರೂ ಸ್ವೀಟ್ ಜಾಸ್ತಿ ಆಗಿದ್ರು ಕೂಡ ಬ್ಯಾಲೆನ್ಸ್ ಮಾಡುತ್ತೆ ಹಾಲನ್ನ ಹಾಕೋದ್ರಿಂದ. ಸೊ ನೋಡಿ ಪಾಯಸ ರೆಡಿ ಆಗ್ತಾ ಇದೆ. ಈಗ ನಾನು ಇದಕ್ಕೆ ತುಪ್ಪದಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿ ಇದೆರಡನ್ನೂ ಫ್ರೈ ಮಾಡಿಕೊಂಡು ಅದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡಿದ್ರೆ ಹೆಸರು ಬೇಳೆ ಪಾಯಸ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ರಾತ್ರಿ ಟೈಮ್ ನಿದ್ದೆನೇ ಬರ್ತಿಲ್ಲ ಅನ್ನೋರು ಈ ತಂಪಾದಂಥ ಹೆಸರು ಬೇಳೆ ಪಾಯಸನ ಕುಡಿದು ಮಲಗಿದ್ರೆ ಚೆನ್ನಾಗಿ ನಿದ್ರೆ ಕೂಡ ಮಾಡ್ತೀರಾ. ಸೊ ನೋಡಿ ಈಗ ನಾನು ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಂಡಿದ್ದಾಯಿತು ತುಪ್ಪದಲ್ಲಿ. ಈಗ ನಾನು ಅದಕ್ಕೆ ಡಂಪ್ ಮಾಡ್ಕೊತೀನಿ. ಫುಲ್ ಹಾಕಿದ್ದಾಯಿತು. ನಾನು ಪಾತ್ರೆ ತೊಗೋಬೇಕಾದ್ರೇ ಹೇಳಿದೆ ಇದು ಸ್ವಲ್ಪ ಚಿಕ್ಕದಾಗ್ಬೋದು ಅಂತ. ಏನಿಲ್ಲ ಹಾಕು ಆಗುತ್ತೆ ಅಂತ ಅಂದರು. ಬಟ್ ಚೆಲ್ಲೋದೆಲ್ಲ ಆಗಲಿಲ್ಲ, ಕರೆಕ್ಟಾಗಿ ಫುಲ್ ಪಾತ್ರೆ ಫುಲ್ ಆಯಿತು ಪಾಯಸ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಹೆಸರು ಬೇಳೆ ಪಾಯಸ. ಮುಂಚೆ ಚಿಕ್ಕವರಾಗಿದ್ದಾಗ ಈ ಹಾಲ್ಕಿರ್ ತುಂಬ ಇಷ್ಟಪಡ್ತಾ ಇದೆ. ಬಟ್ ಇತ್ತೀಚೆಗೆ ಹೆಸರು ಬೇಳೆ ಪಾಯಸ ಅಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಈಗ ನೋಡಿ ಪಾಯಸ ರೆಡಿ ಆಯಿತು. ರಮ್ಯ ಯಾಕೆ ಪಾತ್ರ ಚಿಕ್ಕದಾಯ್ತಾ? ಪಾತ್ರೆ ಚಿಕ್ಕದಾಯ್ತು. ಆ್ಯಕ್ಚುಲಿ ನಾನು ಇಷ್ಟೊಂದು ಆಗುತ್ತೆ ನಾನು ನಿಮ್ಗೆ ಕೇಳ್ದೆ ತಾನೆ ನವೀನ್ ನೀನು ತಗೊಳ್ಳ ಆಗುತ್ತಲ್ಲ, ಏನಾಗಲ್ಲ ಇಟ್ಕೋ ನಾನು ಅದು ಆ ಕುಕ್ಕರು ಚಿಕ್ಕದ್ ಕಾಣ್ತಲ್ಲ, ಅದು ಅಗಲ ಇದೆ, ನಾನು ಸರಿ ಹೋಗುತ್ತೆ ಅನ್ಕೊಂಡೆ. ಇಲ್ಲ ಅಂದ್ರೆ ಕರೆಕ್ಟಾಗಿ ಆಯ್ತು. ಅದು ಆ ಪಾತ್ರೆ ತಗೋಬೋದಾಗಿತ್ತು, ಅಲ್ಲಿದೆ ನೋಡಿ, ಅದನ್ನ ತಗೋಬೋದಾಗಿತ್ತು. ಹೌದು, ಬಟ್ ಕರೆಕ್ಟಾಗಿ ಆಯ್ತು. ಈಗ ಬೌಲ್ಗೆ ಹಾಕೋಬಿಟ್ರೆ ಒಂದು 2 ಸೌಟ್ ತೆಗೆದುಬಿಟ್ರೆ ಫುಲ್ ಆಗಿದೆ. ಏನು ಚೆಲ್ಲೋಗಿಲ್ವಲ್ಲ ಬಿಡಿ. ಹಾಂ, ಎಸ್, ಓಕೆ. ಈಗ ಅಮ್ಮ ಅವ್ರ ಮನೆಗೂ ಕೊಟ್ಟು ಕಳಿಸ್ಬಿಡೋಣ. ಚಿಟ್ಟು ತಿನ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳು. ಚಿತ್ರಾನ್ನ ಅಂತೂ ಫುಲ್ ಮಸ್ತಾಗೈತೆ, ಪಾಯಸನೂ ಫುಲ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗೈತೆ. ಇವತ್ತು ತಿಂಡಿ ಅಂತೂ ಮಸ್ತು. ಹೌದಾ? ನಿಜ ಚೆನ್ನಾಗೈತೆ. ಯಾಕೋತಾ ಏನಾದ್ರೂ ಚೇಂಜಸ್ ಇದ್ರೆ ನಾವು ಮಾಡ್ಕೋಬೇಕು ಅಂದ್ರೆ ಮಾಡ್ಕೋತೀವಿ. ಚಿತ್ರಾನ್ನ ಅಂತೂ ನಂಗೆ ಸಖತ್ ಇಷ್ಟ ಆಯ್ತು. ಪಾಯಸನೂ ಚೆನ್ನಾಗೈತೆ, ಆದ್ರೆ ನಂಗೆ ಹಾಲ್ಕೀರ್ ಇಷ್ಟ ಇದಕ್ಕಿಂತ. ಓಕೆ, ನಾನ್ ಮಾಡಿರೋದು ಸಖತ್ತಾಯ್ತು. ಚಿತ್ರಾನ್ನ ನಾನ್ ಮಾಡಿರೋದು, ಪಾಯಸ ನಿಮ್ಮ ಆಂಟಿ ಮಾಡಿರೋದು, ಬೆಲ್ಲ ಕುಟ್ಟದ್ ನಾನು. ಅಲ್ಲ, ಆಮೇಲೆ ಈರುಳ್ಳಿ ಎಲ್ಲ ಹಾಕಿದ್ದು, ಅರ್ಶಿನ ಹಾಕಿದ್ದು, ಉಪ್ಪು ಹಾಕಿದ್ದು ಯಾರೋ ಅಂತ ಕೇಳು. ಒಂಥರ ಸ್ವೀಟು ಮತ್ತೆ ಇದು ಒಂಥರ ಚೆನ್ನಾಗೈತೆ ಕಾಂಬಿನೇಷನ್. ಇವತ್ತಿನ ಬ್ರೇಕ್ಫಾಸ್ಟ್ ಸಕ್ಸಸ್. ನಡೀರಿ, ಈಗ ನಾನು ತಿಂಡಿ ತಿನ್ಕೊಂಡ್ಬಿಡ್ತೀನಿ, ಲೇಟ್ ಆಗ್ತಿದೆ. ಫ್ರೆಂಡ್ಸ್, ಚಿಂಟು ಏನೋ ಚಿತ್ರಾನ್ನಂತೂ ಫುಲ್ ಒಗ್ಲಿದ್ದಾಳೆ. ಈಗ ನಾನು ಪಾಯಸ ಒಂದ್ಸಲ ಟೇಸ್ಟ್ ಮಾಡ್ತೀನಿ. ಸಕ್ಕತ್ತಾಗಿದೆ. ಏನು ಸ್ವೀಟ್ ಎಲ್ಲ ಕರೆಕ್ಟಾಗಿ ಆಗಿದೆ, ಪರ್ಫೆಕ್ಟಾಗಿ, ಜಾಸ್ತಿ ಕಮ್ಮಿ ಆ ಥರ ಆಗಿಲ್ಲ. ನಮ್ಮ ಅಥರ್ವ ಇವತ್ತು ಸ್ಕೂಲ್ಗೆ ಹೋಗಲ್ವಂತೆ, ಚಕ್ಕರು, ಹುಷಾರಾಗವನೆ. ಆದರೂ ಇವತ್ತೇನೋ ಇಲ್ಲ ಮಮ್ಮಿ ನಂಗೆ ಹುಷಾರಿಲ್ಲ, ನಾನು ರೆಸ್ಟ್ ಮಾಡ್ತೀನಿ ಅಂದ್ಕೊಂಡು ಇವತ್ತು ರಜಾ ಹಾಕ್ಕೊಂಡು. ಸ್ವಲ್ಪ ಬಿಸಿ ಇತ್ತು ಬೆಳಗ್ಗೆ ಮೈ. ಬಟ್ ನಿನ್ನೆ ಅವನು ಆರಾಮೇ ಇರಲಿಲ್ಲ, ಹೋಗ್ತೀನಿ ಅಂದ್ಕೊಂಡು ಹೋದ. ರೆಸ್ಟ್ ಮಾಡು ಮಗನೇ ಇವತ್ತು. ನೆನೆ ಹೋಗಿಲ್ಲ ಅಂದಿದ್ರೆ ಸ್ವಲ್ಪ ರೆಸ್ಟ್ ಮಾಡ್ಬೋದಿತ್ತು ಮನೇಲಿ. ಇವತ್ತು ಹೋಗ್ಬೋದಿತ್ತು. ಬೇಗ ತಿನ್ಬೇಕು, ಟೈಮ್ ಆಗುತ್ತೆ ಮಮ್ಮಿಗೆ. ಸೊ ಪಾಯಸನ ಅಮ್ಮ ಅವ್ರ ಮನೆಗೆ ಸ್ವಲ್ಪ ಕೊಟ್ಟು ಕಳಿಸಿದ್ದೀನಿ, ಟೇಸ್ಟ್ ಮಾಡಲಿ ಅವರು ಅಂತ. ಜಾಸ್ತಿನೇ ಮಾಡಿದ್ದೆ ಅವ್ರಿಗೂ ಸೇರಿಸಿ ಅಂತಾನೆ. ಏನ್ ಮಾಡ್ತಿದ್ದೀರಾ? ತಗೊಳ್ಳಿ, ಮಗಳು ಪಾಯಸ ಮಾಡಿ ಕಳ್ಸಿದಾಳೆ, ಹೆಂಗಿದೆ ಅಂತ ಟೇಸ್ಟ್ ನೋಡ್ಬಿಟ್ಟು ಹೇಳ್ಬೇಕಂತ. ಹೆಸರು ಬೇಳೆ ಪಾಯಸ. ಬಂಟು ತಿಂಡಿ ಚಿತ್ರಾನ್ನ. ನಮ್ಮನೇಲೂ ಸೇಮ್ ಪಿಂಚ್, ನಮ್ಮನೇಲೂ ಚಿತ್ರಾನ್ನ. ಪಾಯಸ ಅದೇ ಇದಿತ್ತಲ್ಲ ನಮ್ಮ ದೇವ್ರದ್ದು ಇದು ಮಾಡಿದ್ದ ಕಳ್ಸಿದ ಕಾಯಿ, ಅದಕ್ಕೆ ಸ್ವೀಟ್ ಮಾಡಬೇಕು ಅಂದ್ಬಿಟ್ಟು ಸ್ವೀಟ್ ಮಾಡಿದ್ದು.
ಫ್ರೆಂಡ್ಸ್, ಈಗ ನಾನು ಈವ್ನಿಂಗಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಈಗ ನಾವು ನಾಳೆ ದೇವ್ರ ದೀಪ ಹಚ್ಚಬೇಕು, ದೇವ್ರ ಪಾತ್ರೆ ಎಲ್ಲ ತೊಳೆದು ಪೂಜೆ ಎಲ್ಲ ಮಾಡಬೇಕು, ಉಪ್ಪಿನ ದೀಪ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಹೂವೆಲ್ಲ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ನಾನು ನವೀನ್ ಬಂದ್ವಿ. ಸೊ ಈಗ ಹೂ ತೊಗೊತಾ ಇದ್ದೀನಿ. ಸುಮಾರು ದಿನಗಳ ಹಿಂದೆ 50 ರೂಪಾಯಿ ಮಾರಿತ್ತು, ಈಗ 80 ರೂಪಾಯಿ, 100 ಆ ಥರ ಆಗಿದೆ. ಇನ್ನೇನು ಸಮ್ಮರ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇಲ್ಲಿಂದ ಹೂ ತೊಗೊಂಡು ಸ್ವಲ್ಪ ತರಕಾರಿನೂ ತೊಗೊಳ್ಳೋಣ, ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು, ಹಾಗೆ ಈಗ ನಾವು ತರಕಾರಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿಂದ ನಮಗೆ ಸ್ವಲ್ಪ ಕುರ್ಬಾರಳ್ಳಿಗೆ ಹೋಗೋದಕ್ಕೆ ಸ್ವಲ್ಪ ಕೆಲಸ ಇದೆ. ಸೊ ಆ ಕೆಲಸನ ಮುಗಿಸ್ಕೊಂಡು ಬರಬೇಕು. ಇದಾದಮೇಲೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಾವು ನೋಡ್ತೀವಿ, ನಮಗೂ ಹೇಳಿ ನೋಡಿ ಅಂತ. ಶಿವಣ್ಣ ಅವ್ರದ್ದು ನೋಡ್ತಾ ಇರ್ತೇನೆ. ನೀವೆಲ್ಲ ಅಕ್ಕ ತಂಗಿರಾ? ನಮ್ ಚಿಕ್ಕಮ್ಮ, ನಾವಿಬ್ರು ಅಕ್ಕ ತಂಗಿರು. ಇವ್ರು 6 ಜನ ನಮ್ಮ ತಂಗಿರು. ಇವ್ರು ನಮ್ಮ ಅಜ್ಜಿಗೆ ನಾನು ಹೇಳ್ತಾ ಇದ್ದೆ, ನಮ್ಮ ಅಕ್ಕಂಗ ನೋಡು ಚೆನ್ನಾಗೈತೆ. ಮತ್ತೆ ನಿಮ್ ಗೋಲ್ಡ್ ಎಲ್ಲ ಜ್ಯುವೆಲ್ಲರ್ಸ್ ಎಲ್ಲ ಹಾಕಿರ್ತೀರಲ್ಲ, ಅದ್ರಿಂದ ನಮ್ ಸುಮಾರು ಇದು ಅಮೌಂಟ್ ಎಲ್ಲ ಸೇವ್ ಮಾಡಿ. ಅಲ್ಲ, ನಾನು ವಿಡಿಯೋ ಹಾಕಿದ್ದಕ್ಕೂ ನೀವು ಯೂಸ್ಫುಲ್ ವಿಡಿಯೋಸ್ ನೀವು ಹಾಕೋದು ಅದೆಲ್ಲ ನೋಡ್ತಾ ಇದ್ದೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು. ಆಯ್ತು, ಅವ್ರ ಮನೆಗೆ ಹೋಗ್ಬೇಕಾದ್ರೆ ಅವ್ರ ಅಂಗಡಿಗೆ ಹೋಗಿದ್ ಪೊಲೀಸ್ ಭವನದಲ್ಲಿ ನಾನು ಪ್ರೆಗ್ನೆಂಟ್ ಇದ್ದಿದ್ರು ಬಂದ್ಬಿಡುವೆ ಮದ್ವೆಗೆ, ಅಣ್ಣವ್ರ ಮದ್ವೆಗೆ. ಹೌದಾ? ಅಂತ ಆಗಿದ್ದಕ್ಕೆ ಬರ್ಲಿಲ್ಲ. ಅದೇ ಹೇಳ್ತಾ ಇದೆ, ಪೊಲೀಸ್ ಭವನದಲ್ಲಿ ಮಂದಿ ಮದ್ವೆ ಮಕ್ಕಳ ಜೊತೆ ಡೈಲಿ ನೋಡ್ತಾಳೆ, ಇನ್ನೇನ್ ಮಲ್ಕೊತಾಳಲ್ಲ. ಹಾಲಾರು ಕುಡಿಬಹುದು, ಸ್ವಲ್ಪ ನನಗೆ ಕರ್ದು ಕುಂಕುಮ ಕೊಟ್ಟಲ್ಲ, ನಮ್ಮ ವಿಡಿಯೋಸ್ ನೋಡ್ತೀರಾ, ಇಷ್ಟೊಂದು ಪ್ರೀತಿ ಕೊಟ್ಟಲ್ಲ, ಸಕ್ಕತ್ ಖುಷಿ ಆಯ್ತು. ನಿಮ್ಮ ನನ್ನ ಮಗ ಆರ್ಯ ಅಂತ. ಹೌದಾ? ನೋಡ್ದಾಗೆಲ್ಲ ಮಕ್ಕಳು ಚಿಕ್ಕವನು, ನಮ್ಮ ಅಕ್ಕನ ಮಗ ಇನ್ನೊಬ್ಬ. ಖುಷಿ ಆಯ್ತು ನಿಮ್ನೆಲ್ಲ ಮೀಟ್ ಮಾಡಿ. ನಂಗೆ ಇದೇ ತರ ಸಪೋರ್ಟ್ ಮಾಡಿ. ಕಾಫಿನೂ ಕುಡಿಲಿಲ್ಲ, ಇರ್ಲಿ ಪರವಾಗಿಲ್ಲ. ಫ್ರೆಂಡ್ಸ್, ಮನೆಗೆ ಬಂದ್ವಿ, ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಕುತ್ಕೊಂಡೆ. ಅಮ್ಮ ಅವ್ರ ಮನೆಗೆ ಹೋಗ್ಬೇಕು, ಆರ್ಯ ಮತ್ತು ಅಥರ್ವನ ಕರ್ಕೊಂಬರೋದಕ್ಕೆ. ಸೊ ಇವತ್ತು ಒಂಥರ ಎಮೋಷ್ನಲ್ ಆಗಿಬಿಟ್ಟೆ ಅಂತಲೇ ಹೇಳ್ಬೋದು ನಾನು. ಎಷ್ಟು ಪ್ರೀತಿ ಅಂತ ಅಂದರೆ, ಆ್ಯಕ್ಚುಲಿ ನಾವು ಹೂವು ಮತ್ತು ತರಕಾರಿ ಎಲ್ಲ ತೊಗೊಂಡು ನಾವು ಯಾರನ್ನೂ ಮೀಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೋಗಿದ್ವಿ. ಹಾಗೆ ಇವ್ರಿಗೆ ಗೊತ್ತಿರೋರು, ಅಂದರೆ ಅಕ್ಕ ಅಂತಲೇ ಅವ್ರು ಕರೆಯೋದು, ಅಕ್ಕ ಬಾವ ಅಂತಲೇ ಕರೆಯೋದು. ಸೊ ಅವರು ಹಾಗೆ ಸಿಕ್ಕಿದ್ರು. ಅವ್ರ ಮನೆಗೆ ಹೋಗಿ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಸುಮಾರು ಅಲ್ಲೇ ಎಷ್ಟೊತ್ತಿದ್ವಿ, ಹಾಫ್ ಅನ್ ಅವರ್ ಮೇಲೆ ಅಲ್ಲೇ ಮಾತಾಡಿಸ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡಿದ್ವಿ. ನಾವು ಬಂದಿದ್ದನ್ನ ನೋಡಿದವರು ಬಂದ್ಬಿಟ್ಟು ಮನೆಗೆ ಬಂದು ನಿಮ್ಮನ್ನ ನೋಡಬೇಕು ಅಂತ, ನನ್ನ ತಂಗಿಗೆ ನಿಮ್ಮ ಕಂಡ್ರೆ ತುಂಬ ಇಷ್ಟ, ಆ್ಯಕ್ಚುಲಿ ಅವಳು ಬಾಣಂತಿ, ಸೊ ಅವಳು ಬರೋಕ್ಕಾಗಲ್ಲ, ನೀವು ನಮ್ಮ ಮನೆಗೆ ಬನ್ನಿ ಮಾತಾಡ್ಸ್ಕೊಂಡು ಹೋಗಿ ಒಂದ್ಸಲ ಅವಳನ್ನ ಅಂತ ಬಂದು ಕರೆದ್ರು. ಖುಷಿ ಆಯಿತು. ಸೊ ಹೋಗ್ತಾ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ಬಿಟ್ಟು ಅಲ್ಲಿ ಅವ್ರ ಮನೆ ಜನ ಎಲ್ಲ ನಿಜವಾಗ್ಲೂ ಯಾವ ಥರ ಅನ್ನಿಸ್ತು ಅಂದರೆ ಬ್ಲೆಸ್ಡ್ ಅಂತ ಅನ್ನಿಸ್ತು ನನಗೆ. ಒಂದು ಕ್ಷಣ ನಂಗೆ ಕಣ್ಣಲ್ಲಿ ನೀರು ಬಂದಂಗೆ ಆಯಿತು. ಯಾಕೆ ಅಂತ ಅಂದರೆ, ನಮ್ಮವರು, ನಮ್ಮ ಹತ್ರದವರು ಕೂಡ ನಮ್ಗೆ ಅಷ್ಟು ಪ್ರೀತಿನ ಕೊಡೋದಿಲ್ಲ. ಆ ಥರ ಮನೆ ಜನ ಎಲ್ಲರೂ ಕೂಡ ಈಚೆ ಬಂದು, ಅವ್ರ ಅಮ್ಮ ಮತ್ತು ಅವ್ರ ರಿಲೇಟಿವ್ಸು, ಅಕ್ಕ ತಂಗಿರೋ, ಅವ್ರ ಚಿಕ್ಕಮ್ಮ, ಅವ್ರು ಎಲ್ಲರೂ ಬಂದು ನಮ್ಮನ್ನು ಕೆಳಗಡೆಯಿಂದ ಮನೆಗೆ ಕರ್ಕೊಂಡೋಗಿ ಅಲ್ಲಿ ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತೀವಿ ಅಂತ ಅಷ್ಟು ಚೆನ್ನಾಗಿ ಪ್ರೀತಿ. ಏನು ಗೊತ್ತಾ, ನಮಗೆ ಮೇನಾಗಿ ಬೇಕಾಗಿರೋದು ಬೇರೆ ಏನೂ ಅಲ್ಲ, ಪ್ರೀತಿಯಿಂದ 4 ಮಾತಾಡ್ತಾರೆ ನೋಡಿ. ಅದರಲ್ಲೂ ನಮ್ಮ ವಿಡಿಯೋ ನೋಡಿ ಇನ್ಸ್ಪೈರ್ ಆಗಿ ನಾವು ಸೇವಿಂಗ್ಸ್ ಎಲ್ಲ ಮಾಡಿಕೊಂಡು ಗೋಲ್ಡ್ ಕೂಡ ತೊಗೋತೀವಿ ಅಕ್ಕ ಅಂತೆಲ್ಲ ಹೇಳಿದ್ರು. ಅದಕ್ಕೆ ಸೊ ಅದನ್ನೆಲ್ಲ ನೋಡಿದಾಗ ಯಪ್ಪ ಸಿಕ್ಕಾಪಟ್ಟೆ ಬ್ಲೆಸ್ಡ್ ಅಂತ ಅನಿಸ್ತು. ನಾನಂತೂ ಒಂಥರ ಎಮೋಷ್ನಲ್ ಆದಂಗೆ ಆಯಿತು. ಅಲ್ಲಿಂದ ಬಂದ್ವಿ. ಈಗ ಬಂದು ಫ್ರೆಶ್ ಅಪ್ ಆಗಿದ್ದೆಲ್ಲ ಆಯಿತು. ಈಗ ಹೋಗಬೇಕು. ಮತ್ತು ಈ ವಿಚಾರನ ಇನ್ನೊಂದು ಮಾತಾಡಬೇಕು ಅಂತ ಅಂದ್ಕೊಂಡೆ. ನೋಡಿ, ಸಂಬಂಧಗಳನ್ನು ನೋಡಿ ಖುಷಿ ಪಡೋರು ಒಂದು ಕಡೆ ಆದರೆ ಈ ಜಗತ್ತಲ್ಲಿ ಜನಗಳು, ಇನ್ನೊಂದು ಕಡೆ ಸಂಬಂಧಗಳನ್ನ ಹಾಳು ಮಾಡಬೇಕು. ನಮಗೊಂದು ಪಿಲ್ಲೋ ಕೊಡಿ, ಬೆನ್ನು ಹೋಗ್ತೈತಾ ಕೊಡಿ, ಕೈ ಇಟ್ಕೋತೀನಿ. ಇನ್ನೊಂದು ಕಡೆ ಸಂಬಂಧಗಳನ್ನ ಹಾಳು ಮಾಡಬೇಕು ಅಂತಲೇ ಕಾಯ್ತಾ ಇರ್ತಾರೆ. ನಾನು ಯಾಕೆ ಈ ವಿಚಾರವಾಗಿ ಮಾತಾಡ್ತಾ ಇದ್ದೀನಿ ಅಂತ ಅಂದರೆ, ರೀಸೆಂಟಾಗಿ ಐ ಥಿಂಕ್ ಮೊನ್ನೆ ಅನಿಸುತ್ತೆ ಒಂದು ಕಮೆಂಟ್ ಬಂದಿತ್ತು. ಅದು ಯಾರ ಚಾನಲ್ಗೆ ಅಂತ ಅಂದರೆ, ರಕ್ಷಿತಾ ಅವ್ರ ಚಾನಲ್ಗೆ. ಏನಂತ ಅಂದರೆ, ಹಳೆ ಯೂಟ್ಯೂಬರ್ಸ್ನೆಲ್ಲ ಏನ್ರಿ ಹಳೆ ಯೂಟ್ಯೂಬರ್ಸ್ನೆಲ್ಲ ಮೀರಿಸ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು. ಅಂದರೆ ಇಟ್ಸ್ ಲೈಕ್, ಸೊ ಅವ್ರ ಚಾನಲ್ ಈಗ ತುಂಬ ಚೆನ್ನಾಗಿ ವ್ಯೂಸ್ ಹೋಗ್ತಾ ಇದೆ. ಹಳೆ ಯೂಟ್ಯೂಬರ್ಸ್ ಅಂತಂದರೆ ನಮ್ಗಳನ್ನ ಹಿಂಗೆ ಮೀರಿಸ್ತಾ ಇದ್ದೀರಾ, ಒಂಥರ ಅವ್ರುಗಳನ್ನೇ ಮೀರಿಸಿ ಈಗ ನೀವು ಮುಂದೆ ಹೋಗ್ತಾ ಇದ್ದೀರಾ ಅನ್ನೋ ಥರ ಎಲ್ಲ ಕಮೆಂಟ್ ಬಂದಿತ್ತು. ಸೊ ಅದನ್ನು ನೋಡಿಬಿಟ್ಟು ನಾನು ಅಂದ್ಕೊಂಡೆ, ನಮ್ಮ ಸಂಬಂಧಗಳನ್ನ ಹಾಳು ಮಾಡೋದಕ್ಕೆ ಅಂತಲೇ ಇಂಥವ್ರು ಇರ್ತಾರೆ ಅಂತ ಅಂದ್ಬಿಟ್ಟು. ಕೆಲವ್ರಿಗೆ ಅನಿಸ್ಬೋದು, ಓ ಏನು ಈ ಥರ ಕಮೆಂಟ್ ಹಾಕೋದ್ರಿಂದ, ಇನ್ನೊಂದು ಹಾಕೋದ್ರಿಂದ
ಇವ್ರ ಮಧ್ಯೆ ಮನಸ್ತಾಪಗಳು ಉಂಟಾಗುತ್ತೆ, ಅವರವರಲ್ಲೇ ಜಗಳ ಉಂಟಾಗುತ್ತೆ ಇನ್ನೊಂದು ಅಂತ ಅಂದ್ಬಿಟ್ಟು ಕಾಂಪಿಟೇಷನ್ ಉಂಟಾಗುತ್ತೆ ಅಂತ ಅನ್ಕೊಂಡಿರ್ಬೋದು. ಒಂದಂತೂ ತಿಳ್ಕೊಬೇಡಿ, ಆ ಥರ ಮನಸ್ಥಿತಿ ಇರೋರು ಮತ್ತು ಆ ಥರ ಬೇರೆಯವ್ರ ಸಂಬಂಧದಲ್ಲಿ ಹುಳಿ ಹಿಂಡೋ ಕೆಲಸನ ಮಾಡಬೇಕು ಅಂತ ಅನ್ಕೊಂಡಿರೋರಿಗೆ ಫಸ್ಟ್ ಆಫ್ ಆಲ್ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡು ಅಂತ ಹೇಳ್ಕೊಟ್ಟಿದ್ದೆ ನಾನು. ಮಾಡಿಕೊಟ್ಟಿದ್ದು ಫಸ್ಟ್ ವಿಡಿಯೋ ಮಾಡಿಕೊಟ್ಟಿದ್ದೆ. ಅವ್ರದ್ದು ಗೌರಿ ಗಣೇಶ ಹಬ್ಬದ ಒಂದು ವ್ಲಾಗ್ ಹಾಕ್ತಾರೆ ಫಸ್ಟು. ಸೊ ಅದನ್ನ ಸ್ಟಾರ್ಟಿಂಗ್ ಫಸ್ಟ್ ನಾನೇ ವ್ಲಾಗ್ ಅಂತ ಸ್ಟಾರ್ಟ್ ಮಾಡಿ ಕಳಿಸಿದ್ದು. ವ್ಲಾಗ್ ಮಾಡು, ಏನಂದ್ರೆ ಈಗ ನಿಮ್ಮ ಮದುವೆ ಅಂತ ಶುರು ಆಗ್ತಾ ಇದೆ, ಈ ಸಮಯದಲ್ಲಿ ನಿನ್ನ ಕಂಟೆಂಟ್ ತುಂಬ ಚೆನ್ನಾಗಿ ಕೊಡ್ಬೋದು ಮತ್ತು ನಿಮ್ದು ಯೂಟ್ಯೂಬ್ ಕೂಡ ಬೇಗ ಕ್ಲಿಕ್ ಆಗುತ್ತೆ ಅಂತ ಅಂದ್ಬಿಟ್ಟು ನನ್ನ ತಮ್ಮಂಗೆ ಸಜೆಷನ್ ಕೊಟ್ಟು. ಇನ್ನೊಂದೇನು ಗೊತ್ತಾ, ಸಜೆಷನ್ ಹೋಗ್ಲಾಗಿ ರಮ್ಯಾ ಯಾವ ಥರ ಅಂತ ಅಂದರೆ, ತಮ್ಮ ಅಂತ ಅಲ್ಲ, ಅಕ್ಕಂಗೂ ಅಷ್ಟೇ. ಅವ್ರಿಗೆ ಆ್ಯಕ್ಚುಲಿ ಈ ಫೀಲ್ಡ್ ಇಷ್ಟನೇ ಇರಲಿಲ್ಲ, ಸೋಷಿಯಲ್ ಮೀಡಿಯಾ, ಅವ್ರಿಗೆ ರೀಲ್ಸ್ ಮಾಡೋದಾಗಲಿ ಅಥವಾ ಇನ್ನೊಂದು ಅಥವಾ ಯೂಟ್ಯೂಬ್ ಮಾಡೋದು ಇಂಟ್ರೆಸ್ಟೇ ಇಲ್ಲದೆ ಇರೋರಿಗೆ ಇವತ್ತು ಇಲ್ಲ ನೀವೇನಾದರೂ ಒಂದು ಮಾಡಿ ಅಂದ್ಬಿಟ್ಟು ಇದರಲ್ಲಿ ಅಂದರೆ ಈಗ ನಾವು ಬೆಳೆದಿದ್ದೀವಲ್ವಾ, ನೀವು ಅದ್ರಲ್ಲಿ ಗ್ರೌತ್ ಆಗಿ ನಾನು ಬೆಳೆದು ಇನ್ನೊಬ್ರನ್ನ ಬೆಳೆಸೋ ಗುಣ ಅವಳದು. ಅವ್ರ ಅಕ್ಕಂಗೂ ಅದೇ ಥರ ಯೂಟ್ಯೂಬ್ನೆಲ್ಲ ಮಾಡು ವಿಡಿಯೋ ಮಾಡಿಲ್ಲ ಕೇಸ್ ಅವಳು ಏನಾದರೂ ವಿಡಿಯೋಸ್ ನೀವು ಅಬ್ಸರ್ವ್ ಮಾಡಿರ್ತೀರಾ ಅಂದರೆ, ನಮ್ಮ ಅಕ್ಕಂಗೆ ಸ್ವಲ್ಪ ಬೇರೆ ಬೇರೆ ಕೆಲಸಗಳು, ಅವಳದು ಸ್ಯಾರಿ ಬಿಸ್ನೆಸ್ಸು ಅದು ಇದು ಕೆಲಸ ಅಂದ್ಕೊಂಡು ಅವಳು ಒಂದಷ್ಟು ದಿನ ರೆಗ್ಯುಲರ್ ಆಗಿ ವ್ಲಾಗ್ಸ್ ಹಾಕ್ತಾ ಇರಲಿಲ್ಲ. ನಾನು ಬೈತೀನಿ ಅವಳಿಗೆ, ಯಾಕೆ ಹಾಕಲ್ಲ ನೀನು, ಹಾಕು ವ್ಲಾಗ್ಸ್ನ ಮಾಡು ಅಂತ ಅಂದ್ಬಿಟ್ಟು. ಅದೇನೇ ಇರ್ಬೋದು, ರೀಸನ್ಸ್ ಕೊಡ್ತೀನಿ ಅಂದರೆ 1000 ಇರುತ್ತೆ, ಬಟ್ ಯಾವಾಗಲೂ ನಾವು ರೀಸನ್ಸ್ ಕೊಡಬಾರ್ದು, ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇರ್ತೀನಿ. ಏನು ಹೇಳ್ತಾ ಇರ್ತಾಳೆ ಅಂದರೆ, ದಿನದಲ್ಲಿ 24 ಗಂಟೆ ಇರುತ್ತೆ, ಅದ್ರಲ್ಲಿ ಜಸ್ಟ್ 20 ನಿಮಿಷನಾದರೂ ಬಿಡು ಮಾಡ್ಕೊಳಕ್ಕಾಗಲ್ಲ. 20 ನಿಮಿಷ ಏನಾದರೂ ಸರಿ ಕಂಟೆಂಟ್ ಕೊಡು, ಮಾಡು. ನಿನ್ನ ಕೈಲಿ ಆಗಲ್ಲ ಅಂತ ಮಾತ್ರ ಕೂರ್ಬೇಡ, ನಿನ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡು. ಅವ್ನು ಪ್ರತಿಯೊಬ್ಬರಿಗೂ ಹೇಳಿ, ಶಿವಗೂ ಅಷ್ಟೇ. ರಕ್ಷಿತಾ ಏನೋ ನಮ್ಮ ಒಡ ಹುಟ್ಟೋರಲ್ಲ ಅಥವಾ ರಕ್ತ ಸಂಬಂಧ ಅಲ್ಲ, ಹೊರಗಡೆ ಹುಡುಗಿ ಜನರಲ್ ಆಗಿ ಏನಂತ ಇರುತ್ತೆ, ಅತ್ಗೆ ನಾದ್ನೀರಂತ ಅಂದ್ರೆ ನನ್ಕಿಂತ ಜಾಸ್ತಿ ಬೆಳೆದ್ಬಿಟ್ರೆ ಅದು ಇದು ಅಂತಲ್ಲ. ನಾವ್ ಯೋಚನೆ ಮಾಡೋದು ಒಂದೇ, ಈ 3 ಚಾನೆಲ್ ಏನಿದೆ ಅವೆಲ್ಲ ನಮ್ಮ ಚಾನೆಲ್ಗಳೇ. ರಮ್ಯಾ ನವೀನ್ ಇರ್ಬೋದು, ಸೌಮ್ಯ ಸುಧಾಮ ಇರ್ಬೋದು, ಮತ್ತೆ ಈ 3 ಚಾನೆಲ್ ನಮ್ದೇನೆ ಅನ್ನೋ ತರ. ನಮ್ಮ ಫ್ಯಾಮಿಲಿ ನಾವ್ ಯಾವತ್ತೂ ನಾವು ಬಿಟ್ಕೊಡಲ್ಲ. ಅಂಡ್ ಅವಳು ಅಷ್ಟೇ, ನಾನು ರಕ್ಷಿತನ ಇದುವರೆಗೂ ನೋಡಿದ್ದೀನಲ್ಲ, ಅವಳು ಇಲ್ಲಿವರೆಗೂ ಕೂಡ ನಮ್ಗಳಿಗೆ ಹರ್ಟ್ ಆಗೋ ಥರ ಮಾಡಿಲ್ಲ. ಅಥವಾ ಕೆಲವ್ರಿಗೆ ಏನಂತಂದರೆ ಸ್ವಲ್ಪ ಗ್ರೋತ್ ಆಗ್ತಿದ್ದೀನಿ ಅಂತ ಅಂದಿದ ತಕ್ಷಣ ಒಂದು ಅಹಂ ಅನ್ನೋದು ಬರುತ್ತೆ, ಒಂದು ಆ್ಯಟಿಟ್ಯೂಡ್ ಅನ್ನೋದು ಬರುತ್ತೆ. ಸೊ ಅದನ್ನು ನಾನು ಎಲ್ಲೂ ರಕ್ಷಿತನಲ್ಲೂ ನೋಡಿಲ್ಲ. ಅವಳು ಡೌನ್ ಟು ಅರ್ತ್ ಆಗೇನೆ ಇರ್ತಾಳೆ. ಅವಳು ಪ್ರತಿಯೊಂದನ್ನು ಅಕ್ಕ ಇಲ್ಲ, ಆಮೇಲೆ ನಾವು ಎಷ್ಟು ಚೆನ್ನಾಗಿ ವ್ಯೂಸ್ ಆಗಿದೆ ನೋಡು, ಎಷ್ಟು ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ ಆದ್ರು ಅಂದರೆ, ಅಕ್ಕ ನೀವು ಡೈಲಿ ಸ್ಟೋರಿ ಹಾಕೊಂತೀರಾ ನಂದನ್ನ. ಸೊ ನಾವೆಲ್ಲ ಇಷ್ಟು ಬೇಗ ಗ್ರೋತ್ ಆಗೋದಕ್ಕೆ ನೀವೇ ರೀಸನ್. ಹೌದು, ಈಗ ನಮಗೆ 1 ಲಕ್ಷ ಪ್ಲಸ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂದರೆ ನಮ್ಮ ಜರ್ನಿ ಏನು ಸುಲಭವಾಗಿರಲಿಲ್ಲ. ಬಟ್ ನಾನು ಹೇಳ್ತೀನಲ್ಲ, ಇವತ್ತು ನಾನು ಆಲ್ರೆಡಿ ಒಂದ್ ಸ್ವಲ್ಪ ಗುರ್ತಿಸ್ಕೊಂಡಿರೋದ್ರಿಂದ ನನ್ನ ತಮ್ಮನ ಚಾನೆಲ್ಗೆ ಸ್ವಲ್ಪ ಈಸಿಯಾಗಿ ಏನಪ್ಪ ಅಂದ್ರೆ, ಆ ಥರ ಎಲ್ಲ ನಾವು ಇನ್ನೊಬ್ರು ಚಾನಲ್ ನೋಡಿ ನಾವೇನಾದ್ರು ಜಲಸ್ ಪಡೋದಾಗಿದ್ರೆ, ನಾವು 1 ಲಕ್ಷ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ, ಎಷ್ಟು ಕಂಟೆಂಟ್ ಕೊಟ್ಟಿದ್ದೀವಿ, ಅವರು ಅಷ್ಟೇ ಕಷ್ಟಪಡ್ಲಿ, ನಮ್ಗೆ ಯಾಕೆ ಅನ್ನೋ ಥರ ನಾವಿರ್ಬೋದು. ಆಮೇಲೆ ಫಸ್ಟ್ ಆಫ್ ಆಲ್ ನಾವು ಅವ್ರ ಮೈಂಡ್ಗೆ ಯೂಟ್ಯೂಬ್ ಮಾಡಿ, ನೀವು ಅಷ್ಟೇ ರೀಲ್ಸ್ ಮಾಡಿ, ಯೂಟ್ಯೂಬ್ ಮಾಡಿ ಅನ್ನೋ ಮೈಂಡ್ ಸೆಟ್ ನ ನಾವು ಪಾಸಿಟಿವ್ ಆಗಿ ತರ್ತಾನೆ ಇರಲಿಲ್ಲ. ಒಂದು %1 ಶಿವಗೆ ಇಂಟ್ರೆಸ್ಟೇ ಇರಲಿಲ್ಲ. ಆಮೇಲೆ ಅಫ್ಕೋರ್ಸ್ ಇನ್ನೊಂದು ವಿಷಯ ನಾನು ನಿಮ್ಗೆ ಹೇಳಲೇಬೇಕು. ನಿಮ್ಗೆ ಗೊತ್ತಿದೆ, ಏನು ಎಂಗೇಜ್ಮೆಂಟ್ ವಿಡಿಯೋನ ನಾವು ಹಾಕಿದ್ವಿ, ಅವಾಗ ನೀವೆಲ್ಲ ಸರ್ಪ್ರೈಸ್ ಆದ್ವಿ. ನಾವು ಎಂಗೇಜ್ಮೆಂಟ್ ವಿಡಿಯೋನ ನಾನು ರೀಲ್ಸಲ್ಲಿ ಪೋಸ್ಟ್ ಮಾಡೋ ಮೂಮೆಂಟ್ವರೆಗೂ ನಮ್ಮ ಮನೆಯಲ್ಲಿ ಡಿಸೈಡ್ ಆಗಿದ್ದೇನು ಅಂತಂದರೆ, ಮದುವೆ ಇನ್ನೇನು ಹತ್ರ ಬರೋವರೆಗೂ ನಾವು ಇದನ್ನೆಲ್ಲ ರಿವೀಲ್ ಮಾಡೋದು ಬೇಡ, ಏನೇ ಆಗಲಿ ಈಗ ಮದುವೆ ಆಗೋವರೆಗೂ ಏನೋ ಹೇಳ್ತಾರಲ್ಲ, ಏನು ಪ್ರೈವೇಟ್ ಆಗಿರಲಿ, ಪರ್ಮನೆಂಟ್ ಆಗೋವರೆಗೂ ಪ್ರೈವೇಟ್ ಆಗಿರಲಿ, ಇದೊಂದು ಹುಡುಗ ಹುಡುಗಿ ಇದು. ಸೊ ಈ ಥರ ಎಲ್ಲ ಯೋಚನೆ ಮಾಡಿ ನಮ್ಮ ಅಕ್ಕ ಮತ್ತು ಶಿವು ಅವರಿಬ್ಬರು ಮೈಂಡ್ಸೆಟ್ಟಲ್ಲಿ ಇದನ್ನೆಲ್ಲ ಈಗಲೇ ರೀಲ್ಸ್ ಮಾಡೋದು ಮತ್ತು ರಿವೀಲ್ ಮಾಡೋದು ಎಲ್ಲ ಎಂಗೇಜ್ಮೆಂಟ್ ವಿಡಿಯೋನ ರಿವೀಲ್ ಮಾಡಬಾರ್ದು ಅಂತಲೇ ಇದ್ದಿದ್ದು. ಆದರೆ ನಾನು ಯಾವಾಗಲೂ ಯಾವ ಥರ ಯೋಚನೆ ಮಾಡ್ತೀನಿ ಅಂದರೆ, ನೆಗೆಟಿವ್ ಆಗಿ ಯಾಕೆ ಯೋಚನೆ ಮಾಡ್ಬೇಕು, ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡೋಣ ಅಂತ ಅಂದ್ಬಿಟ್ಟು ಎಂಗೇಜ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದು ನೈಟು ಎಂಗೇಜ್ಮೆಂಟ್ ವಿಡಿಯೋನ ಹಾಕಿದೆ. ಅದು ಹಾಕಾದ್ಮೇಲೆ ನೆಕ್ಸ್ಟ್ ನಮ್ಮಕ್ಕ ವ್ಲಾಗ್ ಮಾಡ್ಕೊಂಡಿದ್ಲು, ಅವಳು ಹಾಕಿದ್ಲು. ಸೊ ಅದು ಹಂಗೆ ರಿವೀಲ್ ಆಯಿತು. ಅಲ್ಲಿಂದ ಇವರು ಕೂಡ ರೀಲ್ಸ್ ಮಾಡೋಕ್ಕೆ ಶುರು ಮಾಡಿದ್ರು, ಇವರು ಕೂಡ ಯೂಟ್ಯೂಬ್ ಹಾಕೋದಕ್ಕೆ ಶುರು ಮಾಡಿದ್ರು. ಅವತ್ತು ನಾನೇನಾದರೂ ಇಲ್ಲ ನನ್ನ ತಮ್ಮ ಗ್ರೋತ್ ಆಗಬೇಕು, ನನ್ನ ತಮ್ಮನೂ ಬೆಳೆದ್ಬಿಡ್ತಾನೆ, ನಮ್ಮ ಫ್ಯಾಮಿಲಿಲಿ ನಾನೇ ಸುಪೀರಿಯರ್ ಆಗಿರಬೇಕು, ನಾನೇ ದೊಡ್ಡ ಯೂಟ್ಯೂಬರ್ ಆಗಿರಬೇಕು ಅನ್ನೋ ಮೈಂಡ್ಸೆಟ್ ಇದ್ದಿದ್ರೆ, ಉಣ್ಕೊಳೋ ಇನ್ನು ಅಂದರೆ ಮದುವೆ ಎಲ್ಲ ಆಗೋ ತನಕ ಏನು ಮಾಡಬೇಡ ಇರು, ಹಂಗೆ ಹಿಂಗೆ ಅಂತ ಅನ್ಕೊಂಡಂಗೆಲ್ಲ. ಬಟ್ ನಾನು ಆ ಥರ ಎಲ್ಲ ಏನು ಆಗಲ್ಲ, ನಾಳೆ ಅಂತ ಕಾಯ್ತಾ ಕೂತ್ಕೊಂಡ್ರೆ ಅದು ಟೈಮ್ ವೇಸ್ಟ್. ಇವತ್ತಿಂದನೇ ಶುರು ಮಾಡಿ, ನಿಮಗೆ ಒಳ್ಳೆ ಕಂಟೆಂಟ್ಗಳು ಸಿಗುತ್ತೆ. ಹೊಸ ಮದುವೆ ಹುಡುಗ ಹುಡುಗಿ ಅಂದರೆ ಅದರಲ್ಲೂ
ನನ್ನ ತಮ್ಮ ಈಗ ನಮ್ಮ ಫ್ಯಾಮಿಲಿನೆಲ್ಲ ನೀವು ತುಂಬ ವರ್ಷಗಳಿಂದ ನೋಡಿದ್ದೀರಾ. ಸೊ ಶಿವು ಮೇಲೂ ನಿಮ್ಗೆಲ್ಲರಿಗೂ ಅಷ್ಟೇ ಪ್ರೀತಿ ಇದೆ. ಶಿವು ಅಣ್ಣ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ, ಶಿವು ಅಣ್ಣ ಅಂತ ಅಂದ್ಬಿಟ್ಟು ಕಮೆಂಟ್ಸ್ಗಳನ್ನ ನಾನು ನೋಡ್ತಾ ಇದ್ದೆ. ನಿಮಗೂ ಅಷ್ಟೇ, ನನಗೆ ಎಷ್ಟು ಜನ ಪ್ರೀತಿ ಕೊಟ್ಟಿದ್ದಾರೋ, ನಮ್ಮ ಅಕ್ಕನ ಎಷ್ಟು ಪ್ರೀತಿ ಕೊಟ್ಟಿದ್ದಾರೋ ಅದೇ ಥರ ನಿಮಗೂ ಸಪೋರ್ಟ್ ಮಾಡ್ತಾರೆ. ನೀನು ರಕ್ಷಿತನ ಜೊತೆ ಅವಳಿಗೂ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋದಕ್ಕೆ ಕೇಳು, ನೀವು ರೀಲ್ಸ್ ಮಾಡಿ ವ್ಲಾಗ್ ಮಾಡಿ ಅಂತ ಅಂದ್ಬಿಟ್ಟು ಕಂಟೆಂಟ್ಗಳನ್ನ ನೀವು ಬೇಕಾದ್ರೆ ಇವತ್ತಿಗೂ ತೆಗೆದು ನೋಡಿ. ಫಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಟ್ಟಿರೋದೆ ನಾನು. ಹೌದು, ಫಸ್ಟು ಅದು ಗೌರಿ ಗಣೇಶ ಹಬ್ಬದ ದಿನ ಇದೇ ಥರನೇ ಇರಲಿ, ಕಂಟೆಂಟ್ ಹಿಂಗೆ ಮಾಡು ಹಂಗೆ ಮಾಡು ಅಂತ. ಸೊ ನನ್ನ ತಮ್ಮನ ಚಾನಲ್ಗೂ ಕೂಡ, ನನ್ನ 4ನೇ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೂಡ ಹೇಳಿದ್ದೀನಿ. ನನ್ನ ವ್ಲಾಗಲ್ಲೂ ಅಷ್ಟೇ ಅವರೊಂದು ಹೊಸ ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ, ಅವರಿಗೆ ಸಪೋರ್ಟ್ ಮಾಡಿ ಅಂತ ಕೂಡ ಹೇಳಿದ್ದೀನಿ ಆಯಿತಾ. ಇಲ್ಲಿ ಒಂದು ನಮಗೆ ಆಗಲಿ ಅವರಿಗೆ ಆಗಲಿ, ನನ್ನ ತಮ್ಮನ ಚಾನಲ್ ವ್ಯೂಸ್ ಆದರೂ ನನಗೆ ತೊಂದರೆ ಇಲ್ಲ, ಅಥವಾ ಅವ್ರಗಳಿಗೂ ಅಷ್ಟೇ ನಮ್ಮ ಅಕ್ಕನ ಚಾನಲ್ ಚೆನ್ನಾಗಿ ವ್ಯೂಸ್ ಹೋಗ್ತಿದೆ ಅಂತ ಅಂದರೂ ತೊಂದರೆ ಇಲ್ಲ. ಅವೆಲ್ಲ ನಾನು ಬೆಳೆದ್ರೂ, ಈಗ ನನ್ನ ತಮ್ಮ ಬೆಳೆದ್ರೂ ನಂಗೆ ಖುಷಿ ಇದೆ, ನಾನು ಬೆಳೆದ್ರೂ ನಮ್ಮ ಮನೆಯವ್ರು ಎಲ್ರಿಗೂ ಖುಷಿ, ನಮ್ಮ ಅಕ್ಕ ಬೆಳೆದ್ರೂ ನಮ್ಗೆ, ಯಾಕಂದರೆ ನಮ್ಮಲ್ಲಿ ಒಗ್ಗಟ್ಟಿದೆ. ಸೊ ಆಯಿತಾ, ಅದನ್ನು ಬೇರೆ ಥರ ಪೋರ್ಟ್ರೇ ಮಾಡೋದ್ರ ಮೂಲಕ, ಬೇರೆಯವ್ರಿಗೆ ಹರ್ಟ್ ಆಗೋ ಥರ ಮೂಲಕ, ಕಮೆಂಟ್ ಆಗೋದ್ರ ಮೂಲಕ ಈ ಸಂಬಂಧಗಳಿಗೆ ಅತ್ಗೆ ನಾದ್ನಿ ಅನ್ನೋ ಸಂಬಂಧಕ್ಕೆ ಹುಳಿ ಹಿಂಡೋ ಕೆಲಸನ ಮಾಡೋದಕ್ಕೆ ಬರಬೇಡಿ. 10,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಇನ್ನೊಂದು 10 ದಿನಕ್ಕೆ ಅವ್ರದ್ದು 1 ಲಕ್ಷ ಆಗಲಿ, ನಾವೇ ಖುಷಿ ಪಡೋರು ಅದನ್ನ. ಹೌದು, ನಮ್ಮ ಫ್ಯಾಮಿಲಿ ಇಷ್ಟು ಬೇಗ ಗ್ರೋತ್ ಆಗ್ತಾ ಇದೆ. ಇವೆಲ್ಲ ನಾವು ಹೇಳ್ತಾ ಇದೀವಲ್ಲ, ನಾವು 3 ಜನದಲ್ಲೂ ಯಾರೇ ಬೆಳೆದ್ರು ಕೂಡ ನಮ್ಗೇನು ಬೇಜಾರಾಗೋದಿಲ್ಲ. ಯಾಕಂದ್ರೆ ಒಂದು ಹೇಳ್ತೀನಿ ಕೇಳಿ, ಈ ಭೂಮಿ ಮೇಲೆ ಎಷ್ಟು ದಿನ ಇರ್ತೀವೋ, ಯಾವಾಗ ಹೋಗ್ತೀವೋ, ಏನಾಗ್ತೀವೋ ಗೊತ್ತಿಲ್ಲ. ಬಟ್ ಇರೋವರೆಗೂ ನಾವು ನಮ್ಮ ಒಂದು ಸರೌಂಡಿಂಗಲ್ಲಿರೋರು, ನಮ್ಮ ಸುತ್ತಮುತ್ತ ಇರೋರು ಚೆನ್ನಾಗಿರಬೇಕು, ಅವಾಗಲೇ ನಾವು ಚೆನ್ನಾಗಿರೋದಕ್ಕೆ ಸಾಧ್ಯ. ಸೊ ಅದಷ್ಟೇ. ಸೊ ಈ ಥರ ಒಂದು ನೆಗೆಟಿವ್ ಆಗಿ ಕಮೆಂಟ್ಸ್ಗಳನ್ನ ಹಾಕಿ ಸಂಬಂಧಗಳನ್ನ ಹಾಳು ಮಾಡೋ ಪ್ರಯತ್ನ ನೀವು ಮಾಡಬೇಡಿ. ಅದು ನೀವೆಷ್ಟೇ ಪ್ರಯತ್ನ ಪಟ್ಟರು ಕೂಡ ಅದು ಸಾಧ್ಯನೂ ಆಗೋದಿಲ್ಲ. ಆಯಿತಾ, ನಡೀರಿ ಹೋಗೋಣ. ಸೊ ಬನ್ನಿ, ನಮ್ಮ ಅಮ್ಮನಿಗೆ ಅಂತ ನಾನು ಒಂದಷ್ಟು ಸೀರೆಗಳನ್ನ ತೊಗೊಂಬಂದಿದ್ದೀನಿ, ಅವ್ರಿಗೆ ಡೈಲಿ ವೇರ್ ಸ್ಯಾರೀಸ್ನ. ಅದನ್ನು ಅಮ್ಮನ ಮನೇಲೆ ತೋರಿಸ್ತೀನಿ, ಅವ್ರಿಗೆ ಕೊಡ್ತೀನಿ, ಅವ್ರಿಗೆ ಇಷ್ಟ ಆಗುತ್ತೆ. ಅವ್ರು ಯಾವಾಗಲೂ ಸಾಫ್ಟ್ ಆಗಿರೋ ಸ್ಯಾರೀಸ್ನ ಕೇಳ್ತಾ ಇರ್ತಾರೆ. ತುಂಬ ಒಂದು 700-800 ರೂಪಾಯಿ ಕೊಟ್ಟರು ಆ ಥರ ಸಾಫ್ಟ್ ಆಗಿರೋ ಸ್ಯಾರಿ ಸಿಗ್ತಾ ಇರಲಿಲ್ಲ. ಬಟ್ ನನಗೆ ಇವತ್ತು ನಾನು ಹೋಗಿದಾಗ ನಂಗೆ ಸಿಕ್ತು, ತೊಗೊಬಂದಿದ್ದೀನಿ. ನಮ್ಮ ಅಮ್ಮಂಗೆ ಇಷ್ಟ ಆಗುತ್ತಾ ಏನೋ. ಸೊ ಬನ್ನಿ ನೋಡೋಣ. ಫ್ರೆಂಡ್ಸ್, ನಮ್ಮ ಅಮ್ಮನಿಗೆ ಅಂತ ಸೀರೆಗಳು ತೊಗೊಬಂದಿದ್ದೀನಿ ಅಂತ ಅಂದೆ ಅಲ್ವಾ, ತೋರಿಸ್ತೀನಿ. ನಮ್ಮ ಅಮ್ಮಂಗೆ ಇಷ್ಟ ಆಗುತ್ತಾ ನೋಡೋಣ. ಇಷ್ಟ ಆಯ್ತು ಕಡೆ, ನಾನು ಉಟ್ರೋಕ್ಕಿಂತಾನು ಇಷ್ಟ ಆಯ್ತು. ನಂಗೆ ಅದಕ್ಕೆ ಹೇಳ್ದೆ, ನಮ್ಮ ಅಮ್ಮಂಗೆ ಈ ಥರ ಸಾಫ್ಟ್ ಸೀರೆಗಳೇನೆ ಇಷ್ಟ ಆಗೋದು. ಫುಲ್ ಸಾಫ್ಟ್ ಆಗಿರುತ್ತಲ್ಲ ಆ ಥರ ಸೀರೆಗಳು. ಸ್ವಲ್ಪ ಏನು ಸಾಫ್ಟ್ ಇಲ್ಲ, ಆ ಬಾರ್ಡ್ರ್ ಬಂದ್ರೆ ಸಾಫ್ಟ್ ಆಗಿರಲ್ಲ. ನೋಡು ಮುಟ್ಟು ಚೆನ್ನಾಗಿ, ಏನಂತ ಸಾಫ್ಟ್ ಇಲ್ಲ, ಸಾಫ್ಟ್ ಇಲ್ಲ. ಬಂಟು. ಸೊ ನಿಂಗೆ ಇಷ್ಟ ಆಯ್ತಾ ನೋಡು. ಇಷ್ಟ ಆಯ್ತು. ನಮ್ಮಮ್ಮ ಎಷ್ಟು ಹುಡುಕ್ತಾ ಇದ್ರು ಗೊತ್ತಾ, ನಾವು ಡೈಲಿ ಹಾಕೊಳಕ್ಕೆ ತಗೋಬರೋದಿಕ್ ಹೋದಾಗ ಈ ತರ ಇದ್ರಲ್ಲಿ ಸಿಗ್ತಾನೆ ಇರ್ಲಿಲ್ಲ. ಅರ್ಯ ಹೊಡಿಬಾರ್ದು, ಅಣ್ಣಂಗೆ ಹೊಡಿಬಾರ್ದು. ಚೆನ್ನಾಗಿತ್ತಲ್ವಾ? ಚೆನ್ನಾಗಿ ಸಾಕು. ಡೈಲಿ ವೇರ್ಗೆ ಸಾಫ್ಟ್ ಆಗಿ. ನಾನು ಹುಡುಕ್ತಾ ಸಿಗ್ತಾನೆ ಇರ್ಲಿಲ್ಲ ಇವು. ನಿಮ್ಗೆ ಸಿಕ್ಬಿಟ್ಟವಲ್ಲ. ಯಾವ ಸ್ಯಾರಿ ನಿಂಗೆ ತುಂಬಾ ಇಷ್ಟ ಆಯ್ತು ಅಮ್ಮ? ಇದು ನಂಗೆ ಗೊತ್ತು ನಿಂಗೆ ರೆಡ್ ಇಷ್ಟ ಆಗೇ ಆಗುತ್ತೆ ಅಂತ. ಈ ಆರೆಂಜ್ ನಿಂಗೆ ಚೆನ್ನಾಗಿ ಕಾಣಿಸುತ್ತೆ. ಇದು ಚೆನ್ನಾಗಿ ಡಿಫ್ರೆಂಟ್ ಆಗಿ ಈ ತರ ಕಲರ್ಸ್ ಎಲ್ಲ ನೀನ್ ಹಾಕದೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ತಗೊಬಂದೆ. ಹಾಕೊಂಡಿದ್ ಕಲರೇ ಹಾಕೊಂತೀಯ ಇದು ಅಂತ. ಚೆನ್ನಾಗಿ ಇಷ್ಟ ಆಯ್ತು. ಡೈಲಿ ಯೂಸ್ ಹಾಕು, ಚೆನ್ನಾಗಿರ್ತಕತ್ತೆ ಎಲ್ಲ. ಏನಿಲ್ಲ, ಏನದು ಸೌಂಡು? ಮೇಲ್ಗಡೆ ಚಿಲ್ಕನ ಪೃಥ್ವಿನ ಗೇಟ್ ಸೌಂಡ್ ಆಯ್ತು ಆಗ್ಲಿ. ಬೇಕು ಇದನ್ನ. ಹಾಗೆ ಫ್ರೆಂಡ್ಸ್, ಅಮ್ಮ ಅಂತೂ ಸಿಕ್ಕಾಪಟ್ಟೆ ಖುಷಿಪಟ್ಟರು. ಅವ್ರಿಗೆ ಸ್ಯಾರೀಸಲ್ಲಿ ತುಂಬ ಸಾಫ್ಟ್ ಆಗಿರೋದು ಸಿಕ್ಕಿದೆ ಅಂತ ಅಂದ್ಬಿಟ್ಟು. ಆಮೇಲೆ ಅಕ್ಕ ರಕ್ಷಿತ್ ಅವರು ಹೊರಗಡೆ ಹೋಗಿದ್ರು, ಆಮೇಲೆ ಅಕ್ಕ ಭಾವನು ಬಂದರು. ಎಲ್ಲ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ, ಸೊ ಈ ವಿಷಯದ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.